ಜೈ ಶ್ರೀರಾಮ್ ಎಲ್ಲರಿಗೂ. ಚಾಲುಕ್ಯರು ಕಟ್ಟಿರುವಂತಹ ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಒಂದು. ನಾವು ಇವತ್ತು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಸುಮಾರು 12ನೇ ಶತಮಾನದಲ್ಲಿ ಚಾಲುಕ್ಯರಿಂದ ನಿರ್ಮಾಣವಾದಂತಹ ಶ್ರೀ ಪುರದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿವೆ. ಚಾಲುಕ್ಯರು ಕಟ್ಟಿದ ದೇವಾಲಯ ಅಂದ್ರೆ ನಿಮಗೆ ಕುತೂಹಲ ಇರುತ್ತೆ, ಯಾವ ಥರ ಕಟ್ಟಿರಬಹುದು ಮತ್ತು ಅದರಲ್ಲಿ ಶಿಲ್ಪಕಲೆ ಹೇಗಿರಬಹುದು ಅಂತ. ಬರ್ರಿ ನಾವು ತೋರಿಸ್ತೇವೆ. ಅಣ್ಣಿಗೇರಿ ಸಣ್ಣ ಪಟ್ಟಣವಾದರೂ ಅದರ ಇತಿಹಾಸ ಅತ್ಯಂತ ಗಂಭೀರವಾಗಿದೆ. ಚಾಲುಕ್ಯರ ಕಾಲದಲ್ಲಿ ಅಣ್ಣಿಗೇರಿ ವಿದ್ಯೆ, ಧರ್ಮ ಮತ್ತು ಶಿಲ್ಪಕಲೆಯ ಪ್ರಥಮ ಕೇಂದ್ರವಾಗಿತ್ತು. ಇಲ್ಲಿಯ ಪ್ರಸಿದ್ಧ ಅಮೃತೇಶ್ವರ ದೇವಾಲಯ ಇದಕ್ಕೆ ಜೀವಂತ ಸಾಕ್ಷಿ. ಅದೇ ಪವಿತ್ರ ಭೂಮಿಯಲ್ಲಿ ಭಕ್ತರ ರಕ್ಷಣೆಗೆ ನಿಂತಿರೋ ದೇವರೇ ಶ್ರೀ ವೀರಭದ್ರೇಶ್ವರರು. ವೀರಭದ್ರೇಶ್ವರರು ಭಗವಾನ್ ಶಿವನ ಉಗ್ರ ಹಾಗೂ ಶಕ್ತಿಯ ಅವತಾರ. ಶಿವನ ಕೋಪದಿಂದ ಹುಟ್ಟಿದ ಮಹಾವೀರರೇ ವೀರಭದ್ರೇಶ್ವರರು. ಅವರು ಅಧರ್ಮನಾಶಕ, ದುಷ್ಟಶಕ್ತಿಗಳ ಸಂಹಾರಕ ಮತ್ತು ಭಕ್ತರ ಪರಮರಕ್ಷಕ. ವೀರಭದ್ರೇಶ್ವರರ ಆರಾಧನೆ ಭಯವನ್ನು ದೂರ ಮಾಡಿ ಧೈರ್ಯವನ್ನು ತುಂಬುತ್ತದೆ. ಅಣ್ಣಿಗೇರಿ ವೀರಭದ್ರೇಶ್ವರ ದೇವಾಲಯ ಅತ್ಯಂತ ಪುರಾತನ ಮತ್ತು ಶಕ್ತಿಶಾಲಿ ದೇವಾಲಯವೆಂದು ನಂಬಲಾಗಿದೆ. ದೇವಾಲಯದೊಳಗೆ ಕಾಲಿಟ್ಟ ಕ್ಷಣದಲ್ಲೇ ಒಂದು ವಿಭಿನ್ನ ಶಕ್ತಿಯ ಅನುಭವವಾಗುತ್ತದೆ. ಗರ್ಭಗುಡಿಯಲ್ಲಿ ನೆಲೆಸಿರುವ ವೀರಭದ್ರೇಶ್ವರರ ವಿಗ್ರಹದ ತೇಜಸ್ಸಿನಿಂದ ವೀರರೂಪದಲ್ಲಿ ಭಕ್ತರನ್ನು ಕಾಯುತ್ತಾರೆ. ಇಂತಹ ಪುರಾತನ ದೇವಾಲಯಗಳನ್ನು ನಾವು ಕೇವಲ ಭೇಟಿ ನೀಡುವುದಲ್ಲ, ಅವುಗಳ ಮಹತ್ವವನ್ನು ಮುಂದಿನ ಪೀಳಿಗೆಗೆ ತಿಳಿಸುವುದು ನಮ್ಮ ಕರ್ತವ್ಯ. ವೀರಭದ್ರೇಶ್ವರರು ಬೋಧಿಸುವಂತೆ ಧರ್ಮ, ಧೈರ್ಯ ಮತ್ತು ಸತ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಅಣ್ಣಿಗೇರಿ ಪುರದ ವೀರಭದ್ರೇಶ್ವರ ದೇವಾಲಯ ಒಂದು ದೇವಾಲಯ ಮಾತ್ರವಲ್ಲ, ಅದು ಭಕ್ತಿ ಮತ್ತು ರಕ್ಷಣಾ ಕೇಂದ್ರ. ನೀವು ಅಣ್ಣಿಗೇರಿಗೆ ಬಂದಾಗ ಅಮೃತೇಶ್ವರ ದೇವಾಲಯದ ಜೊತೆಗೆ ಈ ಪವಿತ್ರ ವೀರಭದ್ರೇಶ್ವರ ದೇವಾಲಯಕ್ಕೂ ಭೇಟಿ ನೀಡಿ ಮನಸಾರೆ ಪ್ರಾರ್ಥಿಸಿ. ಹರ್ ಹರ್ ಮಹಾದೇವ್.